ಇವತ್ತು ಇಷ್ಟೆಲ್ಲ ಐಸ್ ಕ್ರೀಮ್ನ ಫ್ರೀಯಾಗಿ ಇಸ್ಕೊಂಬಂದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಸಂಡೇ ಅಲ್ವಾ, ನಮ್ಮ ಮನೆಯವ್ರು ನಾನ್ ವೆಜ್ ತರ್ತೀನಿ ಅಂದರು. ಸೊ ಹಾಗಾಗಿ ತಿಂಡಿ ಏನು ಮಾಡೋಕೆ ಹೋಗಲಿಲ್ಲ. ಬೆಳಗ್ಗೆ ಫ್ರೂಟ್ಸ್ ಇತ್ತು ಅಂತ ಅದನ್ನೇ ಕಟ್ ಮಾಡಿ ಕೊಟ್ಟರೆ ನಮ್ಮ ಮನೆಯವ್ರು ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಹಾಗಾಗಿ ಪಟ್ ಅಂತ ರೆಡಿಯಾಗಿ ಇಬ್ಬರೂ ಬೇಕಾಗಿರೋ ಸಾಮಾನೆಲ್ಲ ತಗೊಂಡು ಸೀದಾ ದೇವಸ್ಥಾನದ ಕಡೆ ಹೊರಟ್ವಿ. ಇವತ್ತು ನಾವು ಹೋಗಿದ್ದು ಪೆದ್ದಳ್ಳಿಲಿರೋ ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ. ಹಾಗೇನೆ ಇದನ್ನ ಪೆದ್ದಳಮ್ಮ ಅಂತ ಕೂಡ ಕರೀತಾರೆ. ಇನ್ನು ನಾವು ಹೋಗಿ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಹೆಂಗಿದ್ರು ನಾನ್ ವೆಜ್ ಮಾಡಬೇಕಿತ್ತು ಅಂತ ಹೇಳಿ ಇಲ್ಲೇ 2 ಕೋಳಿನ ಒಪ್ಪಿಸ್ಕೊಂಡು ಮನೆ ಕಡೆ ಬಂದ್ವಿ. ಇನ್ನು ನಮ್ಮ ಮನೆಯವರು ನನ್ನನ್ನು ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಅವರು ಕ್ಲೀನ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೊರಟ್ರು. ನಾನು ಪಟ್ಟ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೀದಾ ಅಡುಗೆ ಮನೆಗೆ ಬಂದು ಹಾಗೆ ಖಾರಕ್ಕೆಲ್ಲ ಬೇಕಾಗಿದ್ದು ಹೆಚ್ಕೊಂಡು, ಇನ್ನೊಂದು ಕಡೆ ಫ್ರೈಗೂ ಬೇಕಾಗಿದ್ದೆಲ್ಲ ಹೆಚ್ಕೊಂಡು, ಒಂದು ಕಡೆ ಫ್ರೈನ ಬೇಯಕ್ಕಿಟ್ಟು ಇನ್ನೊಂದು ಕಡೆ ಸಾಂಬಾರನ್ನ ಕೂಗಕ್ಕಿಟ್ಟು ಅದ್ರ ಜೊತೆಗೆ ಕಾಳನ್ನು ಮಾಡೋಕ್ಕೆ ಅಂತ ಇಟ್ಕೊಂಡೆ. ಹಾಗೆ ಎಲ್ಲ ಆದಮೇಲೆ ಒಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಬ್ಬರು ಊಟಕ್ಕೆ ಅಂತ ಕುತ್ಕೊಂಡು ಊಟ ಮುಗಿಸ್ಕೊಂಡು ನಮ್ಮ ಮನೆಯವರು ಟೌನ್ ಒಳಗಡೆ ಕರ್ಕೊಂಡು ಹೋಟ್ರು. ಏನಕ್ಕಂದರೆ ಅರುಣ್ ಐಸ್ ಕ್ರೀಮ್ ಅವ್ರದ್ದು ಏನೋ ಆಫರ್ ಇದೆ ಅಂತ ನಮ್ಮ ಮನೆಯವರು ನಿನ್ನೆ ಕೂಪನ್ ಇತ್ತು ಅಂತ ರಿಜಿಸ್ಟರ್ ಮಾಡಿಸಿದ್ರು. ಸೊ ಅದಕ್ಕೆ 100 ರೂಪೀಸ್ಗೆ ನೀವೇನು ತೊಗೊಂಡು ಫ್ರೀ ಇತ್ತು ಅಂತ ಇವತ್ತು ಅದನ್ನು ಕಲೆಕ್ಟ್ ಮಾಡ್ಕೊಂಬರಕ್ಕೆ ಹೋದ್ವಿ. ಇದು ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಆಫರ್ ಇರ್ಬೋದು. ಎಷ್ಟೋ ಜನ ಇದನ್ನು ಯುಟಿಲೈಸ್ ಕೂಡ ಮಾಡ್ಕೊಂಡಿರ್ಬೋದು ನಮ್ಮ ಥರನೇ. ಇನ್ನು ಫ್ರೀಯಾಗಿ ಕೊಟ್ಟಿದ್ದ ಇಸ್ಕೊಂಡು ಮನೆಗೆ ಬಂದು ನಮ್ಮ ಮನೆಯವ್ರು ಆಲ್ರೆಡಿ ಟೇಸ್ಟ್ ನೋಡ್ತಾ ಇದ್ರು. ಇನ್ನು ನಾನೇನು ಕಡಿಮೆ ಅಂತ ನಾನು ಒಂದು ಎತ್ಕೊಂಡು ತಿಂತಾ ಇದ್ದೆ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.